ಆಪರೇಷನ್ ಸಿಂಧೂರ ಸದ್ಯ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಆಪರೇಷನ್ ಸಿಂಧೂರ ಆದ ನಂತರದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಏನು ಉಗ್ರರು ದಾಳಿಯನ್ನ ನಡೆಸಿದ್ರು, 26 ಮಂದಿಯನ್ನ ಬಲಿ ಪಡೆದಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಸೇಡಿನ ಶಪಥವನ್ನ ಮಾಡಿತ್ತು. ಆ ಒಂದು ಸೇಡಿನ ಶಪಥವನ್ನ ಆಪರೇಷನ್ ಸಿಂಧೂರದ ಮೂಲಕ ಯಶಸ್ವಿಯಾಗಿ ಪಾಕ್ಗೆ ನುಗ್ಗಿ ಭಾರತೀಯ ಯೋಧರು ಹೊಡೆದು ಬಂದಿದ್ದಾರೆ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರದ ಬಗ್ಗೆ ರಾಜನಾಥ್ ಸಿಂಗ್ ಅವರು ಪ್ರೆಸ್ ಮೀಟ್ ಅನ್ನ ನಡೆಸಿದ್ದಾರೆ. ಭಯೋತ್ಪಾದಕರ 9 ಅಡುಗು ತಾಣಗಳನ್ನ ಹೊಡೆದುರುಳಿಸಿದ್ದೀವಿ. ನೋಡಿ, ಆಪರೇಷನ್ ಸಿಂಧೂರದ ಬಗ್ಗೆ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ, ಬಿಕಾಸ್ ಎಲ್ಲವೂ ಕೂಡ ನಾವು ಪ್ರತಿಯೊಂದನ್ನು ಗಮನಿಸಿದ್ದೀವಿ. ಭಯೋತ್ಪಾದಕರ 9 ಅಡುಗು ತಾಣಗಳನ್ನ ಹೊಡೆದುರುಳಿಸಿದ್ದೀವಿ. ಸೇನೆಯ ಯಶಸ್ವಿ ಕಾರ್ಯಾಚರಣೆಗೆ ರಕ್ಷಣಾ ಸಚಿವರು ಶ್ಲಾಘಿಸಿದ್ದಾರೆ. ಯಾಕಂತಂದ್ರೆ ಯಾವ ರೀತಿ ಪ್ಲಾನ್ ಮಾಡಲಾಗಿತ್ತು ಅದನ್ನು ಅದೇ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಲಾಗಿದೆ. ಪಾಕ್ ಒಳಗೆ ನುಗ್ಗಿ ಉಗ್ರರ ಈ ಶಿಬಿರಗಳನ್ನ ಧ್ವಂಸ ಮಾಡಲಾಗಿದೆ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ನಿಂತಿಲ್ಲ, ಮುಂದುವರೆದಿದೆ. ದೆಹಲಿಯಲ್ಲಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರೆಸ್ ಮೀಟ್ ಅನ್ನ ನಡೆಸಿದಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಯಾವ ರೀತಿಯಾಗಿ ನಾವು ಟಾರ್ಗೆಟ್ ಮಾಡಿದ್ದೀವಿ, ಅದರ ಜೊತೆಗೆ ಪಾಕಿಸ್ತಾನಕ್ಕೆ ನುಗ್ಗಿ ಎಲ್ಲೆಲ್ಲಿ ಉಗ್ರರ ಅಡುಗು ತಾಣಗಳಿತ್ತು ಅದಕ್ಕೆ ಮಿಸೈಲ್ ಅನ್ನ ಹಾಕುವಂತ ಕೆಲಸ ಆಗಿದೆ. ಕ್ಷಿಪಣಿಯನ್ನ ಏರ್ ಸ್ಟ್ರೈಕ್ ಅನ್ನ ನಡೆಸುವಂತ ಕೆಲಸವನ್ನ ನಾವು ಮಾಡಿದೀವಿ. ಮತ್ತೊಂದು ಕಡೆ ಯಾವ ರೀತಿಯಾಗಿ ಪ್ಲಾನ್ ಮಾಡಲಾಗಿತ್ತು ಅದನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಲಾಯಿತು, ಜೊತೆಗೆ ಭಾರತೀಯ ಯೋಧರ ಈ ಒಂದು ಕೆಲಸವನ್ನ ಯಾಕೆ ಅಂತಂದ್ರೆ 1971ರ ನಂತರ ಆಗಿರುವಂತ ಅತಿ ದೊಡ್ಡ ಏರ್ ಸ್ಟ್ರೈಕ್ ಇದು. 9 ಸ್ಥಳಗಳಲ್ಲಿ ಎಲ್ಲೆಲ್ಲಿ ಉಗ್ರರು ಅಡಗಿದ್ದಾರೆ ಅವರ ನೆಲೆಗಳನ್ನ ಗುರಿಯಾಗಿಸಿ ನಡೆಸಿದಂತ ಈ ವೈಮಾನಿಕ ದಾಳಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಆಪರೇಷನ್ ಸಿಂಧೂರ ಸಕ್ಸಸ್ ಆದ ಕೂಡಲೇ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇನ್ನು ಭಯೋತ್ಪಾದನೆಯ ವಿರುದ್ಧದ ನಮ್ಮ ಹೋರಾಟ ಮುಂದುವರೆದಿದೆ. ಭಯೋತ್ಪಾದನೆಯ ವಿರುದ್ಧದ ನಮ್ಮ ಹೋರಾಟ ಮುಂದುವರೆದಿದೆ. 100ಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಹೇಳಿರುವಂತಹ ವಿಚಾರ ಇದು. ಜನರಿಗೆ ಜೀವಕ್ಕೆ ಹಾನಿಯಾಗದಂತೆ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಭಾರತದ ದಾಳಿಯಿಂದ ಪಾಕ್ ಪ್ರಜೆಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಯಾಕೆ ಅಂತಂದ್ರೆ ನಾವಿಲ್ಲಿ ಕೇವಲ ಉಗ್ರರ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದೀವಿ. ದೆಹಲಿಯಲ್ಲಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಈ ವಿಚಾರವನ್ನ ಹೇಳಿದ್ದಾರೆ. ನೋಡಿ, ಈ ತರದ ಒಂದು ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅಥವಾ ಯಾವುದೇ ರೀತಿಯಾದಂಥ ಆಪರೇಷನ್ ನಡೆಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀಡುವಂಥದ್ದು ರಕ್ಷಣಾ ಸಚಿವರ ಜವಾಬ್ದಾರಿ ಆಗಿರುತ್ತೆ. ಅದರ ಜೊತೆಗೆ ನಾವು ಯಾರನ್ನ ಟಾರ್ಗೆಟ್ ಮಾಡಿದ್ವಿ, ಯಾರನ್ನ ಹೇಗೆ ಟಾರ್ಗೆಟ್ ಮಾಡಿದ್ವಿ ಅನ್ನುವಂಥ ಎಲ್ಲ ವಿಚಾರವನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಅಂದರೆ ಈಗ ಕೇವಲ ಈಗೇನು ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದೆಯಲ್ಲ, ಅವರಿಗೆ ಭದ್ರತೆಯನ್ನ ಕೊಟ್ಟು ಅವರಿಗೆ ಊಟ ಬಟ್ಟೆ ತಿಂಡಿ ಎಲ್ಲವೂ ಕೊಟ್ಟು ಇರೋದಕ್ಕೆ ಈ ಜಾಗವನ್ನ ಕೊಟ್ಟು ಪೋಷಿಸ್ತಾ ಇರುವಂತ ಪಾಕಿಸ್ತಾನಕ್ಕೆ ಕೇವಲ ನಾವು ಉಗ್ರರ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದೀವಿ, ಬದಲಿಗೆ ಪಾಕಿಸ್ತಾನಿ ಪ್ರಜೆಗಳಿಗೆ ಯಾವುದೇ ರೀತಿಯಾದಂಥ ಹಾನಿಯಾಗಿಲ್ಲ ಅಂತ ಪ್ರೆಸ್ ಮೀಟ್ ನಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ऐसे में इस क्वालिटी कॉन्क्लेव को मैं बड़े महत्वपूर्ण कॉन्क्लेव के रूप में देखता हूं. मैं इस आयोजन के लिए डिपार्टमेंट ऑफ डिफेंस प्रोडक्शन और इनके सेक्रेटरी डिफेंस प्रोडक्शन श्री संजीव कुमार को भी हार्दिक बधाई देता हूं. साथियों, सबसे पहले तो मैं हमारी आर्म्ड फोर्सेज ने कल जो कार्रवाई की है, जय हिंद, जो शौर्य और पराक्रम दिखाया है उसके लिए मैं हृदय से बधाई देता हूं. पाकिस्तान और पीओके में जिस तरह से हमारी आर्म्ड फोर्सेस ने टेरर कैंप्स को नेस्त नाबूद किया है, वो हम सबके लिए एक गौरव का विषय है. साथियों, आप सभी नेशनल क्वालिटी कॉन्क्लेव का आयोजन या आपका छठी की क्या भूमिका होती है, यह क्या रोल अदा करती है, इसका नमूना हमने कल देखा. ಇನ್ನು ನಮ್ಮ ಸೇನೆ ನಿಖರವಾದ ಊಹಿಸಲಾಗದ ಕೆಲಸ ಮಾಡಿದೆ. ಭಾರತೀಯ ಸೇನೆಯ ಸಾಮರ್ಥ್ಯ ಮತ್ತೊಮ್ಮೆ ಪ್ರೂವ್ ಆಗಿದೆ. ಎಂತಹ ತಾಕತ್ತಿದೆ ಅನ್ನುವಂಥದ್ದು ಗೊತ್ತು, ಅದು ಮತ್ತೆ ಪ್ರೂವ್ ಆಗಿದೆ. ನಮ್ಮ ತಾಳ್ಮೆ ಪರೀಕ್ಷಿಸಬೇಡಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡಲಾಗಿದೆ.
ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಿಂಸಾಚಾರವನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸೋದಿಲ್ಲ. ದೆಹಲಿಯಲ್ಲಿ ಪ್ರೆಸ್ ಮೀಟ್ನ ಸಂದರ್ಭದಲ್ಲಿ ಈ ವಿಚಾರವನ್ನ ಹೇಳಿದ್ದಾರೆ. ಯಾಕೆ ಅಂತ ಅಂದ್ರೆ ಏಪ್ರಿಲ್ 22ರಂದು ಏನು ರಕ್ತ ದೋಕುಳಿಯನ್ನ ಹರಿಸಿದ್ರು ಉಗ್ರರು, ಅದರಲ್ಲಿ ಅಮಾಯಕ 26 ಮಂದಿ ಪ್ರವಾಸಿಗರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು. ಈ ತರದ ಘಟನೆಗಳಿಗೆ ನಾವು ಸುಮ್ಮನೆ ಕೂರಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತೇಳಿ ಈ ಘಟನೆ ಆದ ನಂತರದಲ್ಲಿ ಕೇಂದ್ರ ಸರ್ಕಾರ ಎಚ್ಚರಿಸಿತ್ತು. ಅದೇ ರೀತಿಯಾಗಿ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಡೆಸಲಾಗಿದೆ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಸದ್ಯ ಪಾಕ್ಗೆ ನಡುಕ ಸೃಷ್ಟಿಯಾಗಿದೆ. ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಭಾರತ ಡ್ರೋನ್ ಅಟ್ಯಾಕ್ ನಡೆಸಿದೆ. ಇನ್ನೊಂದು ವಿಚಾರ, ಪಾಕ್ ಸಂಸತ್ನಲ್ಲಿ ಸಂಸದ ತಾಹಿರ್ ಇಕ್ಬಾಲ್ ಕಣ್ಣೀರಿಟ್ಟಿದ್ದಾನೆ. ಪಾಕ್ನ ಸಂಸತ್ನಲ್ಲಿ ಕಣ್ಣೀರಿಟ್ಟಿರುವಂತ ಪ್ರಸಂಗ ನಡೆದಿದೆ. ಭಾರತದ ದಾಳಿಯಿಂದ ಪಾಕಿಸ್ತಾನವನ್ನ ರಕ್ಷಿಸುವಂತೆ ಕಣ್ಣೀರು ಹಾಕಿದ್ದಾರೆ. ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಪ್ರಾಣ ಭಿಕ್ಷೆಯನ್ನ ಸಂಸದ ಬೇಡಿದ್ದಾನೆ ಅಂತೇಳಿ ಗೊತ್ತಾಗ್ತಾ ಇದೆ. ನೋಡಿ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಪಾಕ್ ಎಷ್ಟರ ಮಟ್ಟಿಗೆ ನಡುಕ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಪಾಕಿಸ್ತಾನಕ್ಕೆ ಈಗ ಭಾರತ ಒಂದಷ್ಟು ರಾಜತಾಂತ್ರಿಕ ನಿಲುವುಗಳಿಂದ ಆಲ್ರೆಡಿ ಪೆಟ್ಟು ಕೊಡುವಂತ ಕೆಲಸವನ್ನ ಮಾಡಿತ್ತು. ಅದರ ಜೊತೆಗೆ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಏನಿದೆ, ಆ ಕಾರ್ಯಾಚರಣೆಯಿಂದ ಸದ್ಯ ಪಾಕಿಸ್ತಾನ ವಿಲವಿಲ ಅಂತ ಓದಾಡ್ತಾ ಇದೆ. ಯಾಕೆ ಅಂತ ಅಂದ್ರೆ ಈಗ ನೋಡಿ, ಭಾರತ ಹೇಗೆ ಉಗ್ರರ ನೆಲೆಗಳನ್ನ ದಾಳಿ ಮಾಡ್ತು, ಬಟ್ ಈಗ ಪಾಕಿಸ್ತಾನಕ್ಕೆ ಪ್ರತಿ ದಾಳಿ ಮಾಡಬೇಕು ಅಂತಂದ್ರೆ ಎಲ್ಲಿ ಮಾಡಬೇಕು ಅನ್ನುವಂಥದ್ದೇ ಪಾಕಿಸ್ತಾನಕ್ಕೆ ಇರುವಂತ ಗೊಂದಲ. ಮತ್ತೊಂದು ಕಡೆ ಭಾರತದ ದಾಳಿಯಿಂದ ನಮ್ಮನ್ನ ರಕ್ಷಣೆ ಮಾಡಿ, ಯಾರು ತಹೀರ್ ಇಕ್ಬಾಲ್ ಆತ ಈ ವಿಚಾರವನ್ನು ಹೇಳಿದ್ದಾನೆ. ಭಾರತ ಮಾಡ್ತಾ ಇರುವಂತ ದಾಳಿಯಿಂದ ನಮಗೆ ರಕ್ಷಿಸಿ, ನಮ್ಮನ್ನ ರಕ್ಷಣೆ ಮಾಡಿ. ಭಾರತದ ದಾಳಿಗೆ ಪಾಕಿಸ್ತಾನದ ಜನಸಾಮಾನ್ಯರು ಭಯ ಪಡ್ತಾ ಇದ್ದಾರೆ. ನಮ್ಮಿಂದ ತಪ್ಪಾಗಿದೆ, ನಮ್ಮನ್ನ ಕ್ಷಮಿಸಿ ಅಂತ ಸಂಸದ ಕಣ್ಣೀರಿಟ್ಟಿದ್ದಾನೆ. ಅಲ್ಲಾ ಬಂದ್ರೂ ಕೂಡ ನಮ್ಮನ್ನ ಕಾಪಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅಲ್ಲ, ಇಲ್ಲಿ ಪಹಲ್ಗಾಮ್ನಲ್ಲಿ ನೀವು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಗುಂಡಿಕ್ಕಿದ್ರು ಯಾರು, ಉಗ್ರರು. ಸೊ ಹಾಗಾದ್ರೆ ಈ ಸಂಸದ ತಾಹಿರ್ ಇಕ್ಬಾಲ್ ಏನ್ ಮಾತಾಡಿದ್ದಾರೆ ನೋಡ. रब काबा, हम तेरे आगे दरख्वास्त करते हैं, इस मुल्क की हिफाजत फरमाना जो तूने हमें अता किया है, और ये नबी सल्लल्लाहु अलैहि वसल्लम की दुआओं का है। आपने कायदे आजम को इंग्लैंड में मुलाकात की, ख्वाब में आए और उनको कहा कि जाओ वापस और जाके पाकिस्तान का मामला हल करो। आप खान कलात को ख्वाब में आके ये हुक्म दिया कि तुमने पाकिस्तान की सरना ये मुल्क बन के रहेगा और तुमने तो ये ऐसा बड़ा मौजज़ा है कि अल्लाह पाक ने ये हमें अता किया है और अल्लाह पाक इस मुल्क की हिफाजत फरमाएंगे। दुनिया में जहां भी देखें शायद ಪಾಕ್ನ ನಗರಗಳ ಮೇಲೆ ಭಾರತ ಡ್ರೋನ್ ದಾಳಿಯನ್ನ ನಡೆಸಿದೆ. ಪಾಕಿಸ್ತಾನದ ಸಂಸತ್ನಲ್ಲಿ ಸಂಸದೆ ಕಣ್ಣೀರಿಟ್ಟಿದ್ದಾರೆ. ಲಾಹೋರ್ ಮೇಲೆ ಭಾರತ ಯುದ್ಧ ಮಾಡ್ತಾ ಇದೆ, ನಮ್ಮನ್ನ ಕಾಪಾಡಿ ಅಂತ ಅಂಗಲಾಚಿದ್ದಾರೆ. ಪಾಕಿಸ್ತಾನ ಜನರ ರಕ್ಷಣೆ ಮಾಡುವಂತೆ ಸಂಸದೆ ಮನವಿ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಸಂಸದನ ಮಾತನ್ನ ಕೇಳಿಸ್ಕೊತಾ ಇದ್ವಿ, ಇಲ್ಲಿ ಅಮಾಯಕರ ಜೀವ ಹೋಗಿದೆ, ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾರೆ. ಮತ್ತೊಂದು ಕಡೆ ಈ ತರದ ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ಸಂಸದೆ ಏನ್ ಮಾತಾಡಿದ್ದಾರೆ ಅದನ್ನು ನೋಡೋಣ. अपने लोगों को वो जो पैनिक इतना कर रहे हैं, उसके लिए हमें कोई ऐसा डिसीजन लेना चाहिए कि हमारे लोग, क्योंकि एक मैसेज होता है कि लाहौर में जैसे बरकी में 2 गिरे हैं, इसी तरह कराची में मलीर एरिया है, डिफरेंट जो जगहों पे सरगोदा है, सियालकोट है, बहुत सारी जगहों को उन्होंने टारगेट किया है। इस वक्त जो मौजूदा आज की पोजीशन है, मैं उस पर जरूर बात करूंगी कि आज इस वक्त 8 शहरों में उन्होंने अपने ड्रोन जो है उनको भेजा है और हमारे जो है उसमें कुछ मिसाइल भी हैं लाहौर में बरकी रोड पे, और ये है कि जहाँ पे हमारी कुछ ऐसी तंसीबात हैं जहाँ पे है उन्होंने उसको निशाना किया और ये टारगेट करके उन्होंने 2 दिन पहले मस्जिदों में भी किया। और हमारे मसूद ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಒಂದ್ ಕಡೆ ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಈಗ ಆಲ್ರೆಡಿ ಗಡಗಡ ಅಂತ ನಡಕ್ತಾ ಇದೆ. ಒಂದ್ ಕಡೆ ಈ ಸಂಸದರು ಮಾತಾಡ್ತಿರುವಂತ ಮಾತುಗಳನ್ನ ಕೇಳಿಸ್ಕೊತಾ ಇದ್ರೆ ಆ ಭಯಕ್ಕೇನೆ ಬಹುಶಃ ಅವರು ಜೀವ ಬಿಡೋ ಲೆವೆಲ್ಗೆ ಭಯ ಪಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್?
ಪ್ರಭು, ಭಾರತೀಯ ಸೈನ್ಯ ಅಂದ್ರೆ ಪಹಲ್ಗಾಮ್ನ ಆಗಿರ್ತಕ್ಕಂಥ ದಾಳಿಯ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಏನು ಮಾಡ್ತು, ಇದಾದ ಬಳಿಕ ಇಡೀ ಒಂದು ಜಗತ್ತಿನಾದ್ಯಂತ ಒಂದು ಕಣ್ಣು ಪಾಕಿಸ್ತಾನ ಮತ್ತು ಭಾರತದ ಮೇಲೆ ಬಿದ್ದಿದೆ. ಯಾಕಂದ್ರೆ ಒಂದು ಕಡೆ ಭಾರತದಲ್ಲಿ ದಿನದಿಂದ ದಿನಕ್ಕೆ ಒಂದು ಸಾಕಷ್ಟು ಬೆಳವಣಿಗೆಗಳ ಆದ್ರೆ ಅದೇ ರೀತಿ ಪಾಕಿಸ್ತಾನದಲ್ಲೂ ಸಹ ಒಂದು ವಿಚಿತ್ರ ವಿಭಿನ್ನ ಬೆಳವಣಿಗೆಗಳು ಆಗ್ತಿದ್ದಾವೆ. ಈಗ ನಾವು ನೋಡೋದಾದ್ರೆ ಈಗ ಪಾಕಿಸ್ತಾನದ ಒಬ್ಬ ಸಂಸದ ಅವರು ಕಣ್ಣೀರಿಡ್ತಿದ್ದಾರೆ. ಅಂದ್ರೆ ನಮ್ಮನ್ನ ಕಾಪಾಡೋಕೆ ಅಲ್ಲನ್ ಕೈಲಿಂದನೂ ಆಗಲ್ಲ. ನಾವು ಜನಗಳಿಗೆ ಏನ್ ಹೇಳ್ಬೇಕು, ನಮ್ಮ ಜನರ ರಕ್ಷಣೆ ಮಾಡೋರು ಯಾರು? ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲಿ ಈ ತರ ಒಬ್ಬ ಸಂಸದ ಕಣ್ಣೀರ್ ಹಾಕ್ತಾನೆ ಅಂದ್ರೆ ಬಹುಶಃ ಈ ಹಿಂದೆ ಪಾಕಿಸ್ತಾನದ ಇತಿಹಾಸದಲ್ಲಿ ಒಬ್ಬ ಸಂಸದರು ಈ ತರ ಕಣ್ಣೀರ್ ಆಗಿರ್ತಕ್ಕಂಥ ಇತಿಹಾಸವೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಮಟ್ಟಿಗೆ ಆಪರೇಷನ್ ಸಿಂಧೂರು ಭಯ ಹುಟ್ಟಿದೆ. ಸೊ ಇಷ್ಟೆಲ್ಲ ಭಯ ಇದ್ರೂ ಸಹ ಪಾಕಿಸ್ತಾನ ಒಂದು ತನ್ನ ನರಿ ಬುದ್ಧಿ ಕಿತಾಪತಿ ಬುದ್ಧಿಯನ್ನು ಬಿಡ್ತಿಲ್ಲ. ಯಾಕಂದ್ರೆ ಯಾಕೆ ಈ ಒಂದು ಇಂಥ ಕಿತಾಪತಿ ಮಾಡ್ತಿದೆ ಅಂದ್ರೆ ಒಂದು ವಿಚಾರದಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತೀವಿ, ನಾವು ಪಾಕಿಸ್ತಾನದ ಮೇಲೆ 14 ನಗರದ ಮೇಲೆ ದಾಳಿ ಮಾಡ್ತಕ್ಕಂಥ ಮತ್ತೆ ಸಾಕ್ಷಿಗಳಿದಾವೆ. ಅದು ವಿಶ್ವ ಭದ್ರತಾ ಸಂಸ್ಥೆಯಲ್ಲಿ ನಾವು ತಗೊಂಡ್ಬರ್ತೀವಿ, ಮುನ್ನೆಲೆ ತಗೊಂಡ್ಬರ್ತೀವಿ, ಆ ಭಾರತದ ಮೇಲೆ ಕ್ರಮ ಆಗೋ ತರ ಮಾಡ್ತೀವಿ ಅಂದ್ಬಿಟ್ಟು ಏನ್ ಹೇಳ್ಕೊತಾ ಇದಾರೆ ಸೋ ಕಾಲ್ಡ್ ಪಾಕಿಸ್ತಾನ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಅವರಾಗಿರ್ಲಿ, ಮತ್ತೆ ಇಶಾಕ್ ದಾರ್ ಉಪ ಪ್ರಧಾನಿ ಇಶಾಕ್ ದಾರ್ ಆಗಿರ್ಲಿ, ಅವರುಗಳೇ ಹೇಳ್ಕೊಂಡು ಓಡಾಡ್ತಿದ್ರೆ. ಆದ್ರೆ ಇವರು ಹೇಳ್ಕೊಂಡು ಓಡಾಡ್ತಕ್ಕಂತ ವಿಚಾರ ಹೊರತು ಇವತ್ತ ಈ ವಿಚಾರ ಪ್ರೂವ್ ಮಾಡಕ್ಕೆ ಭಾರತ ಪಾಕಿಸ್ತಾನ ಮೇಲೆ ಪ್ರೂವ್ ಮಾಡಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ. ಒಂದ್ ವೇಳೆ ಸಾಕ್ಷ್ಯಾಧಾರ ಮಾಡ್ಬೇಕಂದ್ರೂ ಸಾಕ್ಷ್ಯಾಧಾರಗಳು ಕೊರತೆಗಳು ದಟ್ಟವಾಗಿದೆ. ಯಾಕಂದ್ರೆ ಈ ಭಾರತೀಯ ಸೈನಿಕರು ಏನು ಅಲ್ಲಿರ್ತಕ್ಕಂಥ ಟೆರರಿಸ್ಟ್ ಕ್ಯಾಂಪ್ಗಳು, ಮದರಸಗಳು, ಮಸೀದಿಗಳು ಟಾರ್ಗೆಟ್ ಮಾಡಿ ಒಂದು ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿರ್ತಾರೆ, ವಾಯು ದಾಳಿ ಮಾಡಿದ್ದಾರೆ. ಆದ್ರೆ ಈ ವಾಯು ದಾಳಿಯಲ್ಲಿ ಯಾವುದೇ ರೀತಿಯ ನಾಗರಿಕರಿಗೆ ಹಾನಿಯಾಗಿರ್ಲಿಲ್ಲ. ಸೊ ಹಂಗಾಗಿ ಭಾರತ ಒಂದು ಸೇಫ್ ಆಗೋಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೇ ಒಂದು ಪಾಯಿಂಟ್ ಸಾಕು. ಆದ್ರೆ ಪಾಕಿಸ್ತಾನ ಇದನ್ನ ಮನವರಿಕೆ ಮಾಡಿಕೊಳ್ಳದೇನೆ ನಮ್ಮ ಮೇಲೆ ದಾಳಿ ಮಾಡಿದ್ರು ಅಂದ್ಬಿಟ್ಟು ಒಂದ್ ಕಡೆ ಹೇಳ್ಕೊಂಡ್ರೆ, ಮತ್ತೊಂದ್ ಕಡೆ ಅದೇ ಶಹಬಾಜ್ ಶರೀಫ್ ಅವರ ಕ್ಯಾಬಿನೆಟ್ ನೀಡಿರ್ತಕ್ಕಂತ ಸಚಿವರು ಒಬ್ಬೊಬ್ಬರು ಒಂದೊಂದು ವಿಭಿನ್ನವಾದ ಹೇಳಿಕೆಯನ್ನು ಹೇಳ್ತಾರೆ. ಯಾಕಂದ್ರೆ ಪಾಕಿಸ್ತಾನ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಇಲ್ಲ ನಾವು 24 ಗಂಟೆಯೊಳಗೆ ಪ್ರತೀಕಾರ ತೀರಿಸ್ಕೋತೀವಿ, ನಮ್ಮ ಸೈನ್ಯ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ಅಂದ್ರೆ, ಇನ್ನೊಂದ್ ಕಡೆ ಅದೇ ಪಾಕಿಸ್ತಾನದ ಒಬ್ಬ ಸಚಿವ ಅತಾವುಲ್ಲಾ ತರೋರ ಅವರು ಸಹ ಹೇಳ್ತಾರೆ ನಮ್ಮ ಹತ್ರ ಒಂದು ಉಗ್ರ ಕ್ಯಾಂಪ್ಗಳೇ ಇಲ್ಲ, ನಮ್ಮ ಮೇಲೆ ದಾಳಿನೇ ಆಗಿಲ್ಲ ಅಂದ್ಬಿಟ್ಟು ಅವ್ರ ಕಡೆ ಹೇಳಿದ್ರೆ, ಮತ್ತೊಂದ್ ಕಡೆ ಇಶಾಕ್ ದಾರ್ ಉಪ ಪ್ರಧಾನಿ ಸಹ ಒಂದು ಮಾತು ಹೇಳ್ತಾರೆ, ಇಲ್ಲ ನಾವು ಭಾರತದ ಪರವಾಗಿ ಮಾತುಕತೆಗೆ ಸಿದ್ಧ, ಶಾಂತಿಯುತವಾಗಿ ಮಾತಾಡ್ಕೊಂಡು ಬಗೆಹರಿಸ್ಕೊಳಕ ನಾವು ಮುಂದೆ ಬರ್ತೀವಿ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇವೆಲ್ಲ ವಿಚಾರಗಳ ನೋಡ್ಕೊಂಡಾಗ ಪಾಕಿಸ್ತಾನ ಕೇವಲ ಒಂದು ಕಡೆ ಶಾಂತಿ ಮಂತ್ರ ಜಪಿಸ್ತೀವಿ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಭಾರತದ ಮೇಲೆನೆ ಕಟ್ಟಿ ಮರ್ಸಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳೋದು. ಜೊತೆಗೆ ಆಡಳಿತ ಪಕ್ಷದ ಸಂಸದೇ ಕಣ್ಣೀರ್ ಹಾಕ್ತಿರುವಾಗ ಇನ್ನು ಒಂದು ಅಲ್ಲಾನೇ ಅವರುಗಳು ಕಾಪಾಡುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ನಂಬಲು ಅಸಾಧ್ಯ ಪ್ರಭು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಸಚಿವರಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ MEA ಅಧಿಕಾರಿಗಳು. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅಧಿಕಾರಿಗಳು. ನೋಡಿ, ಈಗ ಆಲ್ರೆಡಿ ರಕ್ಷಣಾ ಸಚಿವರು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಲಾಗಿತ್ತು, ಏನೆಲ್ಲ ನಾವು ಟಾರ್ಗೆಟ್ ಮಾಡಿದ್ವಿ, ಹೇಗೆ ಈ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಲಾಯಿತು, ಪ್ರತಿಯೊಂದು ವಿಚಾರವನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡಲಾಗಿದೆ. ಒಂದೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಸಚಿವರಿಂದಲೂ ಕೂಡ ಸುದ್ದಿಗೋಷ್ಠಿ ಆಗುತ್ತೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ MEA ಅಧಿಕಾರಿಗಳು. ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾರೆ. ಒಂದು ಕಡೆ ಪಾಕಿಸ್ತಾನದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಮತ್ತೊಂದು ಕಡೆ ಈಗ ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಸಚಿವರಿಂದಲೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ. ಒಂದು ತೆರೆಮರೆಯಲ್ಲಾಗ್ತಾ ಇರುವಂಥ ಬೆಳವಣಿಗೆಗಳೇನು ಅಂತಂದರೆ, ಈಗ ಆಪರೇಷನ್ ಸಿಂಧೂರ ಕೇವಲ ಇಲ್ಲಿಗೆ ನಿಂತಿಲ್ಲ, ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗ ಇನ್ನೂ ಕೂಡ ಇದೆ. ಅದಕ್ಕೆ ಕಾರಣ ನಾನಾ ರೀತಿಯಾಗಿ ಇದೆ. ಯಾಕೆ ಅಂತಂದರೆ ಸೇನಾ ಮುಖ್ಯಸ್ಥರು ಕೂಡ ಪಿಕ್ಚರ್ ಅಭಿ ಬಾಕಿ ಹೈ ಅಂದಿದ್ರು. ಅದರ ಜೊತೆಗೆ ಕಿರಣ್ ರಿಜಿಜು ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಕ್ಲೂ ಅನ್ನು ಕೊಟ್ಟಿದ್ದಾರೆ.